ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇನ್ನೊಂದು ವ್ಲಾಗ್ಗೆ ನಿಮಗೆ ವೆಲ್ಕಮ್. ಇದು ಬಂದ್ಬಿಟ್ಟು ಅದೇ ನಮ್ಮ ಊರಿನಲ್ಲಿ ಈ ಹಿಂದೆ ಶನಿವಾರದ ವಿಡಿಯೋನ ನೋಡಿರ್ತೀರ. ಇವಾಗ ಬಂದ್ಬಿಟ್ಟು ಭಾನುವಾರದ ವಿಡಿಯೋ. ಅವತ್ತು ಬಂದ್ಬಿಟ್ಟು ಬೆಳಗ್ಗೆನೇ ಒಬ್ಬಟ್ಟು ಮಾಡ್ತಾಯಿದ್ವಿ. ಇವರು ಅಲ್ಲಿ ಚೇರಲ್ಲಿ ಕೂತ್ಕೊಂಡಿರೋರು ನಮ್ಮ ಅಪ್ಪ ಅವರ ಅಣ್ಣ. ಅವರೂ ಊರಲ್ಲಿರಲ್ಲ, ಬೇರೆ ಊರಲ್ಲಿರೋದು. ಇನ್ನು ಅವರೂ ಪೂಜೆಗೆ ಅಂತ ಹೇಳ್ಬಿಟ್ಟು ಬಂದಿದ್ರಂತೆ. ಸರಿ ಅಂತ ಹೇಳ್ಬಿಟ್ಟು ನಾವು ಹಾಗೆ ಮಾತಾಡಿಸ್ತಾ ಹಾಗೆ ಟೀ ಮಾಡ್ಕೊಂಡು ಬಂದು ಕೊಟ್ಟೆ. ನಮ್ಮ ಅಕ್ಕನೂ ಆರಿಸಿ ಕೊಡ್ತಾ ಇದ್ದಾಳೆ, ಬಿಸಿ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ಅವರೂ ಕುಡಿತಾ ಇದ್ದಾರೆ. ನಮ್ಮಪ್ಪ ಇಲ್ಲಿ ಮಲ್ಕೊಂಡಿದ್ದಾರೆ. ಇದು ಒಂದು ಸಣ್ಣ ಕ್ಲಿಪ್ಪಿಂಗ್ನ ತಗೊಂಡೆ ಅಷ್ಟೇ. ಇನ್ನು ಆವತ್ತು ಬ್ರಹ್ಮರಥೋತ್ಸವ ಆ ಥರ ಎಲ್ಲನೂ ಇತ್ತು ಊರಲ್ಲಿ ದೇವರದ್ದು. ಅದಕ್ಕೋಸ್ಕರನೇ ನೋಡಿ, ಅಂದರೆ ಇದೇ ಮೊದಲು ಮಾಡ್ತಾ ಇರೋದಲ್ವ ರಥ ಎಲ್ಲನೂ, ಬ್ರಹ್ಮರಥೋತ್ಸವ ಎಲ್ಲನೂ. ಅದಕ್ಕೋಸ್ಕರನೇ ಬೇರೆ ಊರಿಂದ ಈ ಥರ ತಗೊಂಡು ಬರ್ತಾಯಿದ್ದಾರೆ. ಇವಾಗ ಇನ್ನು ಇಲ್ಲಿ ಫಿಕ್ಸ್ ಮಾಡಿ ರೆಡಿ ಮಾಡಿ ಎಲ್ಲನೂ ಮಾಡೋದು. 12 ಮೇಲೆ ಆಗಿರುತ್ತೆ ನೋಡಿ. ಇನ್ನು ನೋಡಿ ಎಲ್ಲನೂ ರೆಡಿ ಆಯಿತು. ಇನ್ನು ನಾವು ರೆಡಿಯಾಗಿ ಬಂದಿದ್ದೀವಿ ಇಲ್ಲಿಗೆ. ನೋಡಿ, ರಥನ ಅಷ್ಟೇ ಈ ಥರ ಚಿಕ್ಕದಾಗಿ ಸಿಂಪಲ್ಲಾಗಿ ಇದೆ. ಅಂದರೆ ಫಸ್ಟ್ ಟೈಮ್ ಅಲ್ವ, ಅದಕ್ಕೋಸ್ಕರ ಈ ಥರ ತೊಗೊಂಬಂದಿದ್ದಾರೆ. ಹಾಗೆ ಹೂವು ಡೆಕೋರೇಷನ್ ಎಲ್ಲನೂ ತುಂಬಾ ಚೆನ್ನಾಗೆಲ್ಲನೂ ಮಾಡಿದ್ದಾರೆ. ಹಾಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಹೋಮಗಳು ಎಲ್ಲನೂ ಮಾಡ್ತಾಯಿದ್ದಾರೆ ನೋಡಿ. ಪೂಜೆಗೆ ಎಲ್ಲನೂ ರೆಡಿ ಮಾಡಿದ್ದಾರೆ. ಎಲ್ಲರೂ ಒಬ್ಬೊಬ್ಬರಾಗಿ ಎಲ್ಲರೂ ಬರ್ತಾಯಿದ್ದಾರೆ. ಹೀಗೆ ಹಾಗೆ ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ ನೋಡಿ. ನಮ್ಮ ಔಟ್ಫಿಟ್ಟು ನಮ್ಮ 3 ಜನದ್ದು, ನಮ್ಮ ಅತ್ತಿಗೆದೂ ಮ್ಯಾಚ್ ಆಗಿಬಿಟ್ಟಿದೆ ನಮ್ಮ ಜೊತೆಗೆ. ಅವ್ರದ್ದು ನಮ್ಮದು ಒಂದು ಸ್ವಲ್ಪ ಸಿಮಿಲರಾಗಿ ಆಗಿತ್ತಲ್ವ. ಈ ಥರ ಪ್ಲೈನ್ ಸ್ಯಾರಿಗೆ ನಾವು ಈ ಥರ ಆಪೋಸಿಟ್ ಬ್ಲೌಸ್ ಹಾಕ್ಕೊಂಡು ಇದ್ವಿ. ಹಾಗೆ ಅಲ್ಲಿ ಕೆಲವೊಂದು ಫೋಟೋಸ್ನ ತಗೊಂಡು ಬಂದ್ವಿ ನೋಡಿ. ದೇವ್ರಿಗೂ ಅಷ್ಟೇ ಈ ಥರ ಅಲಂಕಾರ ಮಾಡಿದರು ನೋಡಿ. ಎಲ್ಲರೂ ಕಲಶ ಎಲ್ಲನೂ ಇಟ್ಟು ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ಬನ್ನಿ ಇವಾಗ ದೇವಸ್ಥಾನದಿಂದ ಆಚೆ ಹೋಗಿ ಹೋಮ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾಯಿದ್ದೀವಿ. ಇಲ್ಲಿ ಎಲ್ಲರೂ ಕೂತ್ಕೊಂಡು ಇದ್ರು ದೇವಸ್ಥಾನದ ಹತ್ರ. ಸರಿ ಅಂತ ಹೇಳ್ಬಿಟ್ಟು ಹೋಮ ಆಗ್ತಾಯಿತ್ತಲ್ವ, ಅಲ್ಲಿ ಹೋಗಿ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ ಪೂಜೆ ಹತ್ರ. రాలేదు వాళ్ళు అంగడి అది ఇది అనుకుంటారు. ಇನ್ನೂ ಕೆಲವೊಬ್ಬರೇ ಬಂದಿದ್ದಿದ್ದು, ಇನ್ನು ಬರಬೇಕಾಗಿತ್ತು. ಅಲ್ಲೇ ಕೂತ್ಕೊಂಡಿದ್ವಿ ನಾವೆಲ್ಲರೂ, ಪೂಜೆಗೆ ಬಂದಿದ್ದವರೆಲ್ಲನೂ ಹಾಗೆ ಕೂತ್ಕೊಂಡು ನೋಡ್ತಾಯಿದ್ವಿ. ಹೋಮ ತುಂಬ ಹೊತ್ತಾಯ್ತಲ್ವ, ಅದಕ್ಕೆ ಅದು ನಾನು ವಾಯ್ಸ್ ಎಲ್ಲ ಇದರಲ್ಲಿ ಹಾಗೆ ಕೊಟ್ಟಿದ್ದೀನಿ. ನಿಮಗೂ ಅಲ್ಲಿ ಕೂತ್ಕೊಂಡು ನೀವು ನೋಡೋ ಥರ ಇರುತ್ತೆ, ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಹೆಚ್ಚಾಗಿ ನಾನು ವಾಯ್ಸ್ ಕೊಟ್ಟಿಲ್ಲ. నారికేళం తిరస్కం శ్రోమూర్తివాన్ విన్నత్య ఓం పం పద్మాయ నమః ఓం తనసం దేవిష్ణు కంటే లక్ష్మీ సమాశ్రములు ద్రో బ్రహ్మ మధ్య మాతృక్షో సాగర సర్వే దీపం నియతమనే దేవ గోదావరి తల్లి నర్మదా సింధు కావేరి జలే స్మిన్ ప్రాగచ్ఛ వస్త్రార్థమక్షదాం సమర్పయామి ధర్మక్షదాం ఆభరణాన్ సమర్పయామి సర్వోపచారం సమర్పయామి హరిద్రా కుంకుమచూడం సమర్పయామి దివ్య శ్రీ చంద్రం సమర్పయామి లలాట కుజం సమర్పయామి యో
पुष्पं वेद पुष्पवान् प्रजावान् पुष्पान् बोधे चक्रमाव अपां पुष्पवान् प्रजावान् पुष्पान् बोधे एवं वेद लोकसुनामं परिष्कां वेद प्रत्येकस्ते नानाविध परिमलपत्र पुष्पाणि समर्पयामि अथ नामार्चन पूजान्त करितोदन्तिप्रार्थना आवश्यक दशना बोधिष्वे नमः शिक्षापशिका शिवा सर्वागमत्रेकं प्रथमय वज्रोवलमो च विदत्ता बहुमानस्वर्जनः पवित्रेण सुगुणे पूजा सुगुणात्मा पुनन्तमा देवजनः. ನೋಡಿ ಇಲ್ಲಿ ಬಂದ್ಬಿಟ್ಟು ಬ್ರಹ್ಮರಥೋತ್ಸವದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಚೆನ್ನಕೇಶ್ವರ ಸ್ವಾಮಿ ಅವ್ರನ್ನ ಕೂರಿಸಿದ್ದಾರೆ ಆಲ್ರೆಡಿ. ಅದಕ್ಕೆ ಇವಾಗ ಎಲ್ಲನೂ ಪೂಜೆ ಎಲ್ಲನೂ ನಡೀತಾ ಇದೆ. ಇಲ್ಲಿ ಬಂದ್ಬಿಟ್ಟು ಇನ್ನು ಆಚೆ ಅಲ್ವಾ ರಥನೆಲ್ಲ ನಿಲ್ಲಿಸಿರೋದು, ಅದ್ರ ಮುಂದ್ಗಡೆ ಎಲ್ಲನೂ ಅಲ್ಲೇ ಹೋಮ ಎಲ್ಲನೂ ಮಾಡ್ತಾಯಿದ್ರು ಫಸ್ಟ್ ಚಾಲನೆ ಮಾಡೋದ್ರಿಂದ. ಇನ್ನು ಅಲ್ಲಿ ಬಂದ್ಬಿಟ್ಟು ತುಂಬಾ ಸೆಕೆ, ಬಿಸಿಲು, ಅಂದರೆ ಒಂಥರ ಬಿಸಿಲು ಅಲ್ಲ ಒಂಥರ ನೆರಳು ಅಲ್ಲ, ಆ ಥರ ಇತ್ತು. ಹಬೆ ಜಾಸ್ತಿ ಇತ್ತು. ಮಳೆ ಬರೋಕ್ಕೆ ಮುಂಚೆ ಯಾವ ಥರ ಇರುತ್ತೆ ಆ ಥರ. ಈ ಥರ ಒಳ್ಳೆ ಕಾರ್ಯಗಳು ಮಾಡಿದಾಗ ಮಳೆ ಬಂದೇ ಬರುತ್ತಲ್ವ, ಅಂದರೆ ಅದು ಶುಭ ಸೂಚನೆ ಅಂತ ಹೇಳ್ತಾರಲ್ಲ, ಮಳೆ ಬಂದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರನೇ ಮಳೆನೂ ಬಂತು ಆವತ್ತು, ಅಂದರೆ ಸಾಯಂಕಾಲ ಆ ಥರ ಆಗಿತ್ತು. ब्रह्मदेवताभ्यो नमो नानाविध परिमळ पत्रपुष्पाणि समर्पयामि आवदेवताभ्यो नमो धूपमाग्रापयामि शाम्बलं रूपलं रूपं सुगन्धिं च मनोहरं कपिलाभ्यो प्रत्यक्षदीपानन्तरे फलं विवेचयामि देवसत्यस्तवितपुष्पे मादधारि वीदिकाय बन्धः कामधेनु स्मरामि मादधारि वीर्यकुम्भः कामधेनु स्मरामि देवस्मर्मभुजां स्नाष्टाभ्यं मादधारि वीर्यकुम्भः बन्धः कामधेनु स्मरामि. ಇನ್ನು ಪೂಜೆ ಎಲ್ಲನೂ ಮುಗೀತಾ ಇದೆ. ಮತ್ತು ಹೋಮನ ಬೆಳಗಿಸ್ಬೇಕು ಅಂತ ಹೇಳಿಬಿಟ್ಟು 5 ಜನ ಮುತ್ತೈದರನ್ನ ಕರೆದ್ರು. ಇನ್ನು ಅಲ್ಲಿ ನಾವು ಇದ್ವಿ ಮುಂಚೆನೇ. ಇನ್ನು ಎಲ್ಲರೂ ಬರ್ತಾರಲ್ವ ಇನ್ನು ಪೂಜೆಗೆ ಅಂತೇಳ್ಬಿಟ್ಟು ಸರಿ ಅಂತೇಳಿ ನಮ್ಮ ಅಕ್ಕ ಅವರು ಹೋಗಿದ್ರು ಹೋಮಕ್ಕೆ ಅಂತೇಳ್ಬಿಟ್ಟು. 5 ಜನ ಮುತ್ತೈದೆಯರು ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ಎಲ್ಲನೂ ಬೆಳಗ್ಸೋಕೆ ಅಂತೇಳ್ಬಿಟ್ಟು ಕರೆದಿದ್ರು. ನೋಡಿ ಪೂಜೆ ಮಾಡ್ತಾಯಿದ್ದಾರೆ. ಇನ್ನು ಹೋಮನ ಸ್ಟಾರ್ಟ್ ಆಯಿತು, ಹಾಗೆ ಪೂಜೆಯನ್ನು ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಎಲ್ಲರೂ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಇದು ಮಧ್ಯಾಹ್ನ ಆಗಿರೋದ್ರಿಂದ ಇನ್ನೂ ಇರ್ತಾವಲ್ಲ ಕೆಲಸಗಳು, ಅದು ಬೇರೆ ಹಳ್ಳಿ ಕಡೆ ಎಲ್ಲನೂ ಅದೊಂದು ಕೆಲಸ ಇದೊಂದು ಕೆಲಸ ಇದ್ದೇ ಇರುತ್ತೆ. ಹಸುಗಳು ಅವು ಇವು ಅಂತ ಹೇಳ್ಬಿಟ್ಟು ಎಲ್ಲನೂ ಮುಗಿಸ್ಕೊಂಡು ಬರೋಷ್ಟರೊಳಗಡೆ ಲೇಟೂ ಆಗುತ್ತೆ. ಅದು ಬೇರೆ ಈ ಥರ ಅಂದರೆ ಹಳ್ಳಿ ಕಡೆ ಎಲ್ಲನೂ ಏನಾದರೂ ನೈಟ್ ಟೈಮ್ ಆದರೆ ಫ್ರೀ ಆಗಿರ್ತಾರೆ, ಏನಕ್ಕಾದರೂ ಎಲ್ಲರೂ ಬಂದು ಎಲ್ಲನೂ ಸೇರ್ತಾರೆ. ಡೇ ಟೈಮ್ ಅಂದ್ರೇ ಕಡಿಮೆನೇ, ಆದ್ರೂ ಎಲ್ಲನೂ ಬಂದಿದ್ದರು. होमद्रव्याणि चित्रउत्रेणाख्यं धर्माम्ना सीर्या कृष्णञ्च काष्ठं घण्टाञ्च कुण्डमध्ये द्वागास्त्रालिकारिकित्वा धर्मकाण्डत्वेन अग्निराभिक्षुमदितं लौकिकं भा अग्निमादाय अग्निमेळे पुरोहितं यज्ञस्व देवमृत्युजं होताहारं रत्नादात्मं वैश्वानरा विद्महे दलिललायिमहे तन्नो अग्ने प्रचोदयात् ॐ श्रीदेवता वेदात्मना विद्महे ऋणगर्भायिमहे तन्नो ब्रह्म प्रचोदयात् ॐ श्रीधराय नमः हयग्रीवाय नमः सिंहस्वरूपाभ्यां Rupees 10 received on phone pay. ओम दक्षिणाक्षे स्वाहा उत्तरे सोमाय स्वाहा मध्य भू स्वाहा अग्नि ओम भू स्वाहा ओम स्व स्वाहा सर्वदोष प्रहित
इष्टार्थ महाविष्णवे स्वाहा विष्णुवे परमात्मने नमः ओम श्रीदेवताभ्यो ओम ब्रह्मज्ञे स्वाहा 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 नमः ओम यज्ञनारायणाय स्वाहा ओम यज्ञनारायण ಇಲ್ಲಿ ಆ ಸ್ವಾಮಿಗಳು ಬಂದ್ಬಿಟ್ಟು ಹೋಮಕ್ಕೆ ಹಾಕ್ತಾರಲ್ವ, ಅದನ್ನು ಎಲ್ಲನೂ ಒಂದು ಬಟ್ಟೆಯಲ್ಲಿ ಸುತ್ತಿ ಇಟ್ಟಿರ್ತಾರಲ್ವ, ಅದನ್ನು ಬಂದ್ಬಿಟ್ಟು ಎಲ್ಲರಿಗೂ ಮುಟ್ಟಿಸ್ತಾ ಇದ್ದಾರೆ. ಎಲ್ಲರ ಕೈಲೂ ಮುಟ್ಟಿಸಿ ಹೋಮಕ್ಕೆ ಹಾಕುವಂಥದ್ದು. ನೋಡಿ ಹೋಮ ಎಲ್ಲ ಆಗ್ತಾಯಿದೆ. ಹಾಗೆ ರಥಕ್ಕೆ ಎಲ್ಲನೂ ಅರಿಶಿನ ಕುಂಕುಮ ಕಾಯಿ ಏನೇನೋ ಸಂಪ್ರದಾಯ ಇರುತ್ತಲ್ವ, ಅದನ್ನು ಎಲ್ಲನೂ ಇಟ್ಟು ಚಾಲನೆಗೆ ರೆಡಿ ಮಾಡ್ತಾಯಿದ್ದಾರೆ. ನೋಡಿ ಇವಾಗ ಚಾಲನೆ ಕೊಡ್ತಾಯಿದ್ದಾರೆ. ಕುಂಬಳಕಾಯಿ ಎಲ್ಲ ಇದೆ, ಅದನ್ನೆಲ್ಲನೂ ದೃಷ್ಟಿ ತೆಗೆದು ಎಲ್ಲನೂ ಇದು ಮಾಡಿ ಇವಾಗ ರಥಕ್ಕೆ ಚಾಲನೆ ಕೊಡುವಂಥದ್ದು. ಅಲ್ಲಿ ಬಂದ್ಬಿಟ್ಟು ಹೂವು, ಅಕ್ಷತೆ ಕಾಳು ಈ ಥರ ಎಲ್ಲ ಕೊಟ್ಟರು. ಅದ್ರ ಜೊತೆಗೆ ಚೇಂಜ್ ಚಿಲ್ಲರೆ ಕಾಸು ಎಲ್ಲನೂ ತಗೊಂಡು ರಥಕ್ಕೆ ಹಾಕ್ತಾರೆ. ಆದರೆ ನಾರ್ಮಲಾಗಿ ಇದೆ ಉಪ್ಪು, ಇದು ಕರಿಮೆಣಸು ಈ ಥರ ಎಲ್ಲ ಇರ್ತಾವಲ್ಲ, ಹಾಗೆ ಬಾಳೆಹಣ್ಣು ಎಲ್ಲ. ಹಾಗೆ ನನ್ನ ಮಗನೂ ಕಳಿಸಿದೆ ಮನೆಗೆ, ಬಾಳೆಹಣ್ಣು ಎಲ್ಲ ಇಟ್ಟು ಅದನ್ನು ತೊಗೊಂಬರೋಕ್ಕೆ ಹೇಳಿದ್ವಿ. ಬಾಳೆಹಣ್ಣು ಹಾಕ್ತಾರಲ್ವ, ಹಾಕ್ತಾರೆ. ನಾನು ಮಗ ತೊಗೊಂಡು ಬರೋಕ್ಕೆ ಹೋಗಿದ್ದೆ, ಚಿಕ್ಕ ಮಗ. ನನ್ನ ದೊಡ್ಡ ಮಗ ವಿಡಿಯೋ ಮಾಡ್ತಾಯಿದ್ದಾನೆ. ಇಲ್ಲಿ ಬಂದ್ಬಿಟ್ಟು ನಾವು ಇದು ನೋಡಿ ಎಲ್ಲ ಊರಿನ ಜನರು ಎಲ್ಲನೂ ಬಂದಿದ್ದಾರೆ ಅಷ್ಟೇ. ನನ್ನ ಮಗ ಬಾಳೆಹಣ್ಣನ್ನು ತೊಗೊಂಬಂದು ರಥಕ್ಕೆ ಹಾಕಿದ್ವಿ. ಸರಿ, ಇವಾಗ ರಥವನ್ನು ತಗೊಂಡು ಊರೆಲ್ಲನೂ ಸುತ್ತಿಸ್ಕೊಂಡು ಬರೋದು ತಗೊಂಡು, ಅದಕ್ಕೆ ರಥನ ಊರೆಲ್ಲ ಸುತ್ತಿಸ್ಕೊಂಡು ಬರ್ತಾರೆ. ಇಲ್ಲಿ ಬಂದ್ಬಿಟ್ಟು ಅಂದರೆ ಚೈಲ್ಡ್ಹುಡ್ ಮೆಮರೀಸು ಎಲ್ಲನೂ, ಚಿಕ್ಕವರು ಇದ್ದಾಗ ಎಲ್ಲ ಫ್ರೆಂಡ್ಸು ಎಲ್ಲನೂ ಬಂದಿರ್ತಾರೆ. ಎಲ್ಲರನ್ನು ಮಾತಾಡಿಸಿ, ಫ್ರೆಂಡ್ಸು ಹಾಗೆ ರಿಲೇಟಿವ್ಸು ಈ ಥರ ಎಲ್ಲರೂ ಬಂದಿರ್ತಾರೆ. ಎಲ್ಲರನ್ನೂ ಮಾತಾಡಿಸ್ಕೊಂಡು ಹಾಗೆ ಅದೊಂಥರ ಖುಷಿ ಅಲ್ವಾ. ಇವಾಗ ಎಲ್ಲೆಲ್ಲೋ ಇರ್ತೀವಿ, ಮದುವೆಗಳಾಗಿ ಜಾಬ್ಸ್ಗೆ ಆ ಥರ ಈ ಥರ ಎಲ್ಲನೂ ಹೋಗಿರ್ತಾರೆ. ಈ ಥರ ಏನಾದರೂ ಫಂಕ್ಷನ್ ಆದರೆ ಎಲ್ಲರೂ ಕೂಡಿ ಅಂದರೆ ಫ್ರೆಂಡ್ಸು ಎಲ್ಲನೂ ಬಂದಿರ್ತಾರೆ ಅಂತ ಅದೊಂಥರ ಖುಷಿ ಆಗುತ್ತೆ ಅಲ್ವಾ. ಹಾಗೆಯೇ ನಾವು ನೋಡಿ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸು ನಾವು ಇವರು ಇನ್ನೂ ಇದ್ದೀವಿ. ಅಂದರೆ ಇಲ್ಲಿ ನಾವು 3 ಜನ, ನಾನು ಹಾಗೆ ಇಲ್ಲಿ ರೆಡ್ ಕಲರ್ ಸ್ಯಾರಿ ಮತ್ತು ಅಲ್ಲಿ ಬಂದ್ಬಿಟ್ಟು ಪರ್ಪಲ್ ಕಲರ್ ಸ್ಯಾರಿ. ನಾವು ಚಿಕ್ಕವರಿಂದನೂ ನಾವು ಕ್ಲಾಸ್ಮೇಟ್ಸು. ಹಾಗೆ ಅದೊಂದು ಇದೊಂದು ಮಾತಾಡ್ಕೊಂಡು ಹಾಗೆ ಇದ್ವಿ. ಇನ್ನೂ ಒಬ್ಬಳಿಗೆ ಇದ್ದಾಳೆ, ಇನ್ನೂ 2-3 ಇದ್ದಾರೆ, ಅಲ್ಲಿ ಬಂದಿಲ್ಲ. ಅವರು ಬೇರೆ ಬೇರೆ ಹತ್ರ ಸಿಕ್ಕಾಗ ಮಾತಾಡ್ಸಿದ್ವಿ.
ಇನ್ನಿಬ್ಬರು ಹುಡುಗಿರು ಬಂದಿದ್ದರು. ಶೋಭಾ, ಮಂಜುಳಾ ಇವರು ನಮ್ಮ ಕ್ಲಾಸ್ಮೇಟ್ಸೆ. ನಾವು ಅಲ್ಲಿದ್ದು ನಾನು, ಶಶಿ, ಭಾಗ್ಯ ಅಂತ. ಇಲ್ಲಿ ಬಂದ್ಬಿಟ್ಟು ಚೈತ್ರ ಅಂತ ಅವ್ರಿಗೇನು ಬಂದಿದ್ದಾರೆ. ನಾವೆಲ್ಲನೂ ಕ್ಲಾಸ್ಮೇಟ್ಸು. ಅದೊಂಥರ ಖುಷಿ ಆಗುತ್ತೆ. ಎಲ್ಲೆಲ್ಲೋ ಇರ್ತೀವಲ್ವ, ಈ ಥರ ಮೀಟ್ ಆದಾಗ ಅದೊಂಥರ ಖುಷಿ ಆಗುತ್ತೆ. ಇಲ್ಲೂ ಹಾಗೆ ತುಂಬ ಹೊತ್ತು ಮಾತಾಡಿಕೊಂಡು ಇದ್ವಿ. ಮತ್ತು ಇಲ್ಲಿ ನಮ್ಮ ಮನೆ ಮುಂದ್ಗಡೆ ಬಂದಿದೆ, ಎಲ್ಲನೂ ಸುತ್ತಕೊಂಡು, ಊರೆಲ್ಲ ಸುತ್ತಕೊಂಡು ಹಾಗೆ ಇಲ್ಲಿ ಬಂದಿವಿ ನೋಡಿ. ಅಲ್ಲಿ ಮಕ್ಳು ಎತ್ಕೊಂಡಿದ್ದಾರಲ್ವ, ಆ ಹುಡುಗಿನೂ ನಮ್ಮ ಕ್ಲಾಸ್ಮೇಟ್ಸೆ. ಹಾಗೆ ಮಾತಾಡ್ಕೊತ ನಮ್ಮ ಮನೆ ಮುಂದೆ ಬಂದ್ವಿ ನೋಡಿ. ನಮ್ಮ ಮನೆ ಮುಂದೆ ಬರ್ತಾಯಿತ್ತು. ಅದಕ್ಕೆ ನಮ್ಮ ಮನೆಯಿಂದ ಪೂಜೆಗೂ ನೆನಪಿಗೆ ಕೊಡ್ತಾ ಇದ್ದಾಳೆ. ಅವ್ರು ಹೇಳ್ದಾಗ ಇವಾಗಲ್ಲ. ಇನ್ನು ನಮ್ಮ ಮನೆ ಹತ್ರನೂ ಪೂಜೆ ಎಲ್ಲನೂ ಮುಗೀತು ಬ್ರಹ್ಮರಥೋತ್ಸವಕ್ಕೆ. ಇನ್ನು ಮುಂದಕ್ಕೆ ಸಾಗಿ ಹೋಗ್ತಾ ಇದೆ. ಊರು ಸುತ್ತನೂ ಸುತ್ತಾಡ್ತಾ ಇನ್ನೇನು ಆಲ್ಮೋಸ್ಟ್ ಆಗೋಗ್ತಾ ಇದೆ. ಇನ್ನು ಅಷ್ಟರಲ್ಲಿ ಒಂದು 5:30 ಆ ಥರ ಆಗಿದೆ. ಇವಾಗ ನಮ್ಮ ಅತ್ತಿಗೆ ಎದ್ಕೊಂಡು ಒಂದು ಸಮಂತದು ಹೊಸ ಮೂವಿ ರಿಲೀಸ್ ಆಗಿದೆಯಲ್ಲ, ಮಾ ಇಂಟಿ ಬಂಗಾರಂ ಅಂತ ಹೇಳ್ಬಿಟ್ಟು, ಆ ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ಲು. ಅಂದ್ಕೊಂಡೇ ಇರಲಿಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ನೋಡಿ ಹೋಗಿದ್ದೀವಿ. ಮ್ಯೂಸಿಕ್ಗೆ ಎಲ್ಲನೂ ಏನಾದರೂ ಕಾಪಿರೈಟ್ ಬರುತ್ತಾ ಏನೋ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀವಿ. ಅಂದರೆ ನಾನು, ನಮ್ಮ ಅಕ್ಕ, ನಮ್ಮ ಅಣ್ಣ, ಅತ್ತಿಗೆ ಮತ್ತು ನಮ್ಮ ಅಣ್ಣ ಮಕ್ಕಳಿಬ್ರು, ನನ್ನ ಮಕ್ಕಳಿಬ್ರು, ಇಷ್ಟು ಜನ ನಾವು ಹೋಗಿದ್ದಿದ್ದು 8 ಮೆಂಬರ್ಸು. ಹಾಗೆ ಊಟ ಎಲ್ಲನೂ ತಿನ್ಕೊತ ಮೂವಿ ನೋಡ್ಕೊತ ಬಂದ್ವಿ. ಅಷ್ಟರಲ್ಲಿ ಇಲ್ಲಿನೂ ಎಲ್ಲನೂ ರೆಡಿ ಆಗಿತ್ತು ಸಾಯಂಕಾಲಕ್ಕೆ ಅಂತ ಹೇಳಿಬಿಟ್ಟು. ಅಂದರೆ ನಾವು ಹೋಗಿದ್ದು 6 o'clock ಆ ಥರ ಅಲ್ವ ಹೋಗಿದ್ದು. ಅಷ್ಟರಲ್ಲಿ ಅಲ್ಲಿ ಕರೆಂಟು ಹೋಗಿ ಮಳೆ ಎಲ್ಲ ಬಂದು ಎಲ್ಲನೂ ಆಯ್ತಂತೆ. ಅಂದರೆ ಇಲ್ಲಿ ನಾವು ಹೋಗಿದ್ದ ಕಡೆ ಏನು ಮಳೆ ಏನು ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ 9 o'clock ಆ ಥರ ಬಂದ್ವಿ, 9:30 ಆ ಥರ. ಇನ್ನು ಅಷ್ಟರಲ್ಲಿ ಇಲ್ಲಿ ನೋಡಿ ಮೆರವಣಿಗೆಗೆ ಎಲ್ಲನೂ ರೆಡಿ ಮಾಡಿದರು. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಅಟೆಂಡ್ ಮಾಡಿದ್ವಿ. ಮತ್ತು ಇನ್ನು ನಮ್ಮ ಅಣ್ಣಾಟಿಗೆ ಹಾಗೆ ಅವರು ಕೆಲಸಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹೋದ್ರೆ ಅಂತ ಹೇಳ್ಬಿಟ್ಟು ನೈಟೇ ಅವರು ಹೊರಟರು. ಸರಿ ಅಂತ ಹೇಳ್ಬಿಟ್ಟು ನಾವು ಇನ್ನು ದೇವಸ್ಥಾನದ ಹತ್ರ ಹೋಗಿ ಮಂಗಳಾರತಿ ಎಲ್ಲ ತಗೊಂಡು ನೋಡಿ ಈ ಥರ ಮೆರವಣಿಗೆ ಕೂಡ ಮಾಡ್ತಾಯಿದ್ದಾರೆ ದೇವ್ರನ್ನ. ಇವತ್ತು 5 days ಆರ್ 6-7 ಡೇಸಿಂದ ಮಾಡ್ತಾ ಇದ್ದಿದ್ದು ಅಂದ್ಕೊಳ್ಳಿ. ನೈಟ್ ಎಲ್ಲನೂ ಇದೇ ಥರ ಮೆರವಣಿಗೆ ಎಲ್ಲನೂ ಮಾಡ್ತಾಯಿದ್ರು ಮನೆಗಳ ಹತ್ರ ಎಲ್ಲನೂ ಹೋಗಿ. ಇನ್ನು ಇವಾಗ ನಮ್ಮ ಮನೆ ಮುಂದ್ಗಡೆ ಬಂದಿದೆ. ಮನೆ ಮುಂದ್ಗಡೆ ಪೂಜೆಗೆ ಎಲ್ಲನೂ ಕೊಡ್ತಾ ಇದ್ದೀವಿ ಇವತ್ತೂ.
ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಬ್ರಹ್ಮರಥೋತ್ಸವ ದಿನದ್ದು ಸಂಡೇ ಆಗಿರುತ್ತೆ. ಮತ್ತು ಮಂಡೇ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ನೋಡಿ. ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಅನ್ಎಕ್ಸ್ಪೆಕ್ಟೆಡಾಗಿ ಏನೇನೋ ಆಯಿತು, ಅದನ್ನೆಲ್ಲನೂ ಮಿಸ್ ಮಾಡದೆ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.